ವೀಕ್ಷಕರೇ, ಶುಭೋದಯ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸುವಂತಹ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ. ವೀಕ್ಷಕರ, ಇವತ್ತಿನ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ನಾವು ನವದುರ್ಗೆಯಲ್ಲಿ ಒಬ್ಬರಾದ ಸ್ಕಂದ ಮಾತೆಯ ವಿಶೇಷತೆ ಏನು, ಸ್ಕಂದ ಮಾತೆಯ ಪೂಜಾ ವಿಧಾನಗಳು ಯಾವುದು, ಸ್ಕಂದ ಮಾತೆಯನ್ನ ಪೂಜಿಸಿದ್ರೆ ಏನೆಲ್ಲ ಫಲಾಫಲಗಳು ನಮಗೆ ಸಿಗುತ್ತೆ ಎಂಬ ವಿಷಯದ ಬಗ್ಗೆ ವಿಶೇಷ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇವೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ವೀಕ್ಷಕರೇ, ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪುರಸ್ಕೃತರಾದ ಡಾಕ್ಟರ್ ಶ್ರೀವೈ ಶ್ರೀಧರ ಭಟ್ಟಾಚಾರ್ಯ ಗುರುಗಳು. ಗುರುಗಳೇ ನಮಸ್ಕಾರ. ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶಾಂತಾಕಾರಂ ಭುಜಗಶೇನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತ ಕಮಲನಯನ ಯೋಗಿರುಧ್ಯಾನ್ಯಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರುಗಳೇ, ಕಾರ್ಯಕ್ರಮದ ಮೊದಲಿಗೆ ಈ ದಿನ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ, ಯಾವೆಲ್ಲ ರಾಶಿಯವರಿಗೆ ಶುಭ ಫಲಗಳಿದೆ, ಯಾವೆಲ್ಲ ರಾಶಿಯವರಿಗೆ ಅಶುಭ ಫಲಗಳಿದೆ, ಯಾವ ರಾಶಿಯವರಿಗೆ ಈ ದಿನ ಲಾಭ, ಯಾವ ರಾಶಿಯವರಿಗೆ ನಷ್ಟ, ಒಟ್ಟಾರೆ ದ್ವಾದಶ ರಾಶಿಗಳ ಚಂದ್ರ ಗೋಚಾರ ಫಲವನ್ನ ತಿಳಿಸ್ಕೊಡಿ. ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ. ಈ ಮೇಷರಾಶಿಯವರಿಗೆ ಈ ದಿನ ವೃತ್ತಿ ರಂಗದಲ್ಲಿ ಯಶಸ್ಸನ್ನ ಕಾಣ್ತೀರಾ. ಪ್ರೀತಿ ಪಾತ್ರರೊಬ್ಬರನ್ನ ಭೇಟಿಯನ್ನ ಮಾಡ್ತಕ್ಕಂಥ ಶುಭಯೋಗ. ಧನ ಸಹಾಯವೂ ಕೂಡ ಈ ದಿನ ನಿಮಗೆ ಲಭ್ಯವಾಗುತ್ತೆ. ಆದರೆ ಪ್ರಯಾಣ ಮಾಡ್ತಕ್ಕಂಥ ಸಮಯದಲ್ಲಿ ಬಹಳಷ್ಟು ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಯಾರ್ಯಾರು ವಾಹನ ಚಾಲನೆಯನ್ನು ಮಾಡ್ತೀರೋ ಅಂತವರಿಗೆ ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಬಡ ಮಕ್ಕಳಿಗೆ ಕೈಲಾದ ಸೇವೆಯನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ದಿನ ಶರೀರದಲ್ಲಿ ಆಲಸ್ಯ, ಯಾವುದೋ ಒಂದು ರೀತಿಯ ಆಲಸ್ಯದಲ್ಲಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ತೊಂದರೆ ತಾಪತ್ರಯಗಳು, ಜೊತೆಗೆ ದಾಯಾದಿಗಳ ಜೊತೆ ಕಲಹಗಳನ್ನು ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ವಿವಾಹ ಮಂಗಳ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಸಾಧ್ಯತೆಗಳಿದೆ. ವಿದ್ಯಾರ್ಥಿಗಳಿಗೆ ಹೆಚ್ಚಾಗಿ ಪ್ರತಿಭೆ ಹೊರಹೊಮ್ಮತಕ್ಕಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಗುರುಗಳ ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ದಿನ ತಾಳ್ಮೆ ಅಗತ್ಯ. ದೊಡ್ಡವರು ಹೇಳ್ತಾರೆ, ತಾಳಿದವನು ಬಾಳಿಯಾನು. ಇದು ಸತ್ಯವಾಗಿರ್ತಕ್ಕಂಥ ವಿಚಾರ. ತಾಳ್ಮೆಯಿಂದ ವರ್ತನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ವ್ಯಾಪಾರ ವ್ಯವಹಾರಗಳಲ್ಲಿ ಅಲ್ಪ ಲಾಭ, ಮಾನಸಿಕ ವ್ಯತೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಶರೀರದಲ್ಲಿ ಏನೋ ಒಂದು ರೀತಿಯ ತಳಮಳ, ಏಳಿಕೆ ಮಾತುಗಳಿಂದ ಬಹಳಷ್ಟು ಸಮಸ್ಯೆಗೆ ಸಿಲುಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಕಣ್ಣಿಲ್ದೇ ಇರ್ತಕ್ಕಂಥ ಅಂಧ ಮಕ್ಕಳಿಗೆ ಅನ್ನದಾನ, ವಸ್ತ್ರದಾನ ಅಥವಾ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ದಿನ ಯತ್ನ ಕಾರ್ಯಗಳಲ್ಲಿ ಅನುಕೂಲ. ನೀವು ಯಾವುದೇ ಕೆಲಸಕ್ಕೆ ಯಾಕೆ ಬಹಳಷ್ಟು ಅನುಕೂಲಗಳನ್ನು ಪಡಿತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸುಮ್ಮನೆ ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವನ್ನ ಇಟ್ಕೊಳ್ಳಿ. ಮಾನಸಿಕ ವ್ಯತೆ, ಮನಸ್ಸು ಚಂಚಲ ಸ್ವಭಾವಕ್ಕೆ ಹೋಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಏಕಾಗ್ರತೆಗೆ ತರ್ತಕ್ಕಂಥ ಪ್ರಯತ್ನವನ್ನ ಮಾಡಿ. ಖಂಡಿತವಾಗಿ ಅನುಕೂಲಗಳಾಗುತ್ತೆ. ಕುಟುಂಬದಲ್ಲಿ ಎಲ್ಲೋ ಯಾರ್ದೋ ಒಬ್ಬರಿಗೆ, ಕುಟುಂಬದ ಸದಸ್ಯರಲ್ಲಿ ಅನಾರೋಗ್ಯ ಪೀಡಿತರಾಗ್ತಕ್ಕಂಥದ್ದು, ಅದಕ್ಕೋಸ್ಕರ ಚಿಕಿತ್ಸೆಗೆ ಬಹಳಷ್ಟು ಹಣವನ್ನ ಖರ್ಚು ಮಾಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ರಾಮ್ ರಾಮಾಯ ನಮಃ ಈ ಮಂತ್ರವನ್ನ 48 ಬಾರಿ ಜಪವನ್ನ ಮಾಡಿ ವಿಷ್ಣು ಆಲಯಕ್ಕೆ ಹೋಗಿ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ದಿನ ಹಿರಿಯರ ಮಾತಿಗೆ ಮನ್ನಣೆಯನ್ನ ಕೊಡಬೇಕಾಗತ್ತೆ. ಈ ದಿನ ನೀವು ದಾಂಪತ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಮೂಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಮಾತಿನ ಮೇಲೆ ನಿಗವನ್ನ ಇಟ್ಟು ಮಾತನಾಡಿ. ಅಪರಿಚಿತರಿಂದ ತೊಂದರೆಗೊಳಗಾಗಬೇಕಾಗತ್ತೆ. ಯಾರ್ದೋ ಹೊಸದಾಗಿ ನಿಮಗೆ ಪರಿಚಯ ಆಗಿರ್ತಕ್ಕಂಥ ವ್ಯಕ್ತಿಯಿಂದ ಬಹಳಷ್ಟು ತೊಂದರೆ ತಾಪತ್ರಯಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಹನುಮ ಚಾಲೀಸ ಪಾರಾಯಣವನ್ನ ಮಾಡಿ, ಸೂರ್ಯ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕನ್ಯಾ ರಾಶಿ.
ಈ ಕನ್ಯಾ ರಾಶಿಯವರಿಗೆ ಈ ದಿನ ಸ್ನೇಹಿತರಿಂದ ಸಹಾಯವನ್ನ ಪಡಿತಕ್ಕಂಥ ಒಂದು ದಿನವಾಗುತ್ತೆ. ಇಷ್ಟಾರ್ಥ ಸಿದ್ಧಿ ಆಗ್ತಕ್ಕಂಥ ಒಂದು ದಿನ. ಆದರೆ ದುಷ್ಟರಿಂದ ಕಿರುಕುಳಕ್ಕೆ ಒಳಗಾಗಬೇಕಾಗತ್ತೆ. ಸ್ವಲ್ಪ ಜಾಗರೂಕತೆಯಿಂದ ದಿನವನ್ನು ಕಳೀತಕ್ಕಂಥ ಕೆಲಸವನ್ನ ಮಾಡಿ. ಶೀತ ಸಂಬಂಧವಾದ ರೋಗಗಳು ಆವಾಹನೆ ಆಗ್ತಕ್ಕಂಥ ದಿನವಾಗುತ್ತೆ. ಆದರೂ ಕೂಡ ಕೀರ್ತಿ ವೃದ್ಧಿ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ಬೃಹಸ್ಪತಯೇ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ, ಯಾರಾದರೂ ಗುರುಗಳಿಗೆ ಪಾದಪೂಜೆಯನ್ನ ಮಾಡಿ, ದೀರ್ಘದಾಂಡ ನಮಸ್ಕಾರವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಗುರುಗಳೇ, ಮುಂದಿನ ರಾಶಿಗಳ ದಿನ ಭವಿಷ್ಯ ತಿಳ್ಕೊಳ್ಳೋದಕ್ಕಿಂತ ಮೊದಲು ಒಬ್ರು ಕಾಲರ್ ರೆಡಿ ಇದ್ದಾರೆ. ಈಗ ವಾಮಿಗೌಡ ಅನ್ನೋರು ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಕೇಳಬೇಕಾಯ್ತು. ಜನ್ಮ ದಿನಾಂಕವನ್ನ ತಿಳಿಸ್ಕೊಡಿ. 16/9/2004 ಗುರುವಾರ ಸಂಜೆ 6:04. ಏನ್ ಪ್ರಶ್ನೆ ಕೇಳಬೇಕಿತ್ತು ಮಗನ ಬಗ್ಗೆ? ಹಲೋ, ಮಗನ ಬಗ್ಗೆ ಏನ್ ಪ್ರಶ್ನೆ ಕೇಳಬೇಕಿತ್ತು? ಎಜುಕೇಶನ್ ಬಗ್ಗೆ ಹೇಗಿದೆ ಅವನ ಫ್ಯೂಚರು, ಮತ್ತೆ ಅವನು ಯಾವ ತಗೊಂಡ್ರೆ ಉತ್ತಮ ಇರುತ್ತೆ, ಅವನು ಮುಂದೆ ಓದ್ತಾನೆ ಹೇಗೆ ಅಂತ ಕೇಳಬೇಕಾಗಿತ್ತು. ಗುರುಗಳಿದ್ದಾರೆ, ಮಾತಾಡಿ. ಸರ್ ನಮಸ್ಕಾರ. ನಮಸ್ಕಾರ ಗುರುಜಿ. ಇವರು ಗುರುವಾರ ಜನನವಾಗಿದೆ ಮಗು, ಹೌದಾ? ಹೌದು. ಇವರ ಒಂದು ನಕ್ಷತ್ರ ಚಿತ್ತಾ ನಕ್ಷತ್ರ, 1ನೇ ಪಾದ, ಕನ್ಯಾ ರಾಶಿ. ಹೌದು. ಜನನ ಕಾಲದಲ್ಲಿ ಇವರಿಗೆ ನಡೀತಾ ಇರತಕ್ಕಂಥ ಒಂದು ದಶೆಯನ್ನ ನಾವು ನೋಡಿದಾಗ ಕುಜ ದಶೆಯಲ್ಲಿ ಜನನ. ಆದ್ರೆ ಈಗ ರಾಹು ದಶೆ ನಡೀತಾ ಇದೆ. ಆದ್ರೆ ಇವರಿಗೆ ಹೆಚ್ಚಾಗಿ ಕಾಮರ್ಸ್ ಇವರಿಗೆ ಒಲಿದು ಬರತಕ್ಕಂಥದ್ದು, ಗಣಿತ ಶಾಸ್ತ್ರ ಅಂತ ನಾವೇನು ಹೇಳ್ತೀವಿ, ಆ ಗಣಿತ ಶಾಸ್ತ್ರದಲ್ಲಿ ಪರಿಣಿತರಾಗ್ತಾರೆ. ಈಗ ಸ್ವಲ್ಪ ಅವರು ಗಣಿತದಲ್ಲಿ, ಅವರು ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ಹಿಂದೆ ಇರಬಹುದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇವರ ಜೀವನದಲ್ಲಿ ಗಣಿತ ಶಾಸ್ತ್ರಜ್ಞರಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆದ್ರೆ ಸಕಾಲಕ್ಕೆ ಬುದ್ಧಿಶಕ್ತಿ ಇವರಿಗೆ ಕೆಲಸ ಮಾಡಲ್ಲ. ಈ ಸಕಾಲಕ್ಕೆ ಬುದ್ಧಿಶಕ್ತಿ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಅಂದ್ರೆ ಇವರಿಗೆ ಸಹಸ್ರ ಮೋದಕ ಗಕಾರ ಗಣಪತಿ ಹೋಮವನ್ನ ಆಚರಣೆಯನ್ನ ಮಾಡಿ, ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನ ಪ್ರತಿದಿನ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಜಾತಕ ತುಂಬಾ ಚೆನ್ನಾಗಿದೆ, ಹಂತ ಹಂತವಾಗಿ ಅಭಿವೃದ್ಧಿ ಆಗುತ್ತೆ. ಸಾಧ್ಯವಾದರೆ ಸರ್ಪ ಸಂಸ್ಕಾರವನ್ನ ಆಚರಣೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಖಂಡಿತವಾಗಿ ಅನುಕೂಲಗಳಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಕುಸುಮ ಅನ್ನೋರು ಹೊಸಪೇಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಸರ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನನ್ನ ಮಗನ ಬಗ್ಗೆ ಮಾತಾಡ್ಬೇಕಮ್ಮ. ಜನ್ಮ ದಿನಾಂಕ ತಿಳಿಸ್ಕೊಡಿಮ್ಮ. 14 ಅಕ್ಟೋಬರ್ 89. ಹುಟ್ಟಿದ ಸಮಯ 10:25. ಬೆಳಿಗ್ಗೆನ ಸಂಜೆನಮ್ಮ? ರಾತ್ರಿ 10:25. ಏನ್ ಪ್ರಶ್ನೆ ಕೇಳ್ಬೇಕಿತ್ತು? ನನ್ ಮಗಂದು ಬರೀ ಹಿಂಗ ಒಂಥರ ದುಡಿತಾನೆ, ಸಾಲ ಅಂತಂದು ಸಾಲನೇ ತೀರಕ್ಕಾಗಲ್ಲಮ್ಮ. ಅದು ಸರಿಮ್ಮ, ಗುರುಗಳಿದ್ದಾರೆ, ಮಾತಾಡಿ. ಅಮ್ಮ ನಮಸ್ಕಾರ ತಾಯಿ. ಇವರು ಶನಿವಾರ ಜನನವಾಗಿದ್ದು. ಇವರ ಒಂದು ನಕ್ಷತ್ರವನ್ನು ನಾವು ನೋಡಿದಾಗ ರೇವತಿ ನಕ್ಷತ್ರ, ಮೀನರಾಶಿ, ಹುಣ್ಣಿಮೆ ದಿನ ಇವರು ಜನನವಾಗಿದ್ದಾರೆ. ಜನನ ಕಾಲದಲ್ಲಿ ಇವರಿಗೆ ನಡೀತಾ ಇರ್ತಕ್ಕಂಥ ಒಂದು ದಶ ಬುಧ ದಶ. ಆದರೆ ಈಗ ಇವರಿಗೆ ನಡೀತಾ ಇರ್ತಕ್ಕಂಥ ದಶೆಯನ್ನು ನಾವು ನೋಡಿದಾಗ ಶುಕ್ರ ದಶ. ಆದರೆ ಈ ಶುಕ್ರ ದಶೆಯಲ್ಲೂ ಕೂಡ ಇವರು ಸಾಲಗಾರರಾಗ್ತಾರೆ. ಅಂದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಲಗ್ನಾತ್ ಷಷ್ಠ ಸ್ಥಾನದಲ್ಲಿ ಮಿಥುನ ಲಗ್ನದಲ್ಲಿ ಇವರು ಜನನವಾಗಿದ್ದಾರೆ. ಲಗ್ನಾತ್ 6ನೇ ಮನೆಯಲ್ಲಿ ಶುಕ್ರ ಕುಜನ ಕ್ಷೇತ್ರದಲ್ಲಿ, ಶತ್ರುವಿನ ಕ್ಷೇತ್ರದಲ್ಲಿ ನೀಚನಾಗಿರುವುದರಿಂದ ಬರ್ತಕ್ಕಂಥದ್ದೆಲ್ಲ ಖರ್ಚಾಗಿ ಹೋಗ್ತಕ್ಕಂಥದ್ದು, ಸಾಲ ಮಾಡುವುದು, ಬರೀ ಬಡ್ಡಿ ಕಟ್ಟುವುದು, ಇದೇ ಪರಿಸ್ಥಿತಿ ಆಗತ್ತೆ ಇವರ ಜೀವನದಲ್ಲಿ. ಹಾಗಾಗಿ ಪ್ರತಿ ಶುಕ್ರವಾರ ಕನಕದುರ್ಗೆಯ ದೇವಾಲಯಕ್ಕೆ ಹೋಗಿ ಸಾಯಂಕಾಲದ ಸಮಯದಲ್ಲಿ ಕುಂಕುಮಾರ್ಚನೆಯನ್ನ ಮಾಡಿ ಪ್ರಾರ್ಥನೆಯನ್ನ ಮಾಡಬೇಕು. ಎಷ್ಟೋ 18 ಶುಕ್ರವಾರಗಳು ಸರಿಯಾಗಿ ಆಚರಣೆಯನ್ನ ಮಾಡಿದಾಗ ಈ ಶುಕ್ರ ದಶೆ ಅಂತಕ್ಕಂಥದ್ದು ಏನಿದೆಯೋ ಅದು ಖಂಡಿತವಾಗಿ ಕೆಲಸ ಮಾಡುತ್ತೆ. ಈ ರೀತಿ ಮಾಡಿ, ಆಗ ಅಭಿವೃದ್ಧಿ ಆಗತ್ತೆ. ಈ ರೀತಿ ಮಾಡಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಶರಣ ಬಸಪ್ಪ ಅನ್ನೋರು ಕೊಪ್ಪಳದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನಮ್ಮ ಮಗಳ ಬಗ್ಗೆ ಕೇಳಬೇಕು. ಜನ್ಮ ದಿನಾಂಕವನ್ನ ತಿಳಿಸ್ಕೊಡಿ. ಏಪ್ರಿಲ್ 9, 2016 ಮೇಡಮ್. ಹುಟ್ಟಿದ ಸಮಯ 1:10. ಮಧ್ಯಾಹ್ನನಾ? ಮಧ್ಯಾಹ್ನ ಮೇಡಮ್. ಡೇಟ್ ಆಫ್ ಬರ್ತ್ ಮತ್ತೊಂದ್ಸಲ ಹೇಳಿ. 9 ಏಪ್ರಿಲ್ 2016. ಸರಿ, ಆಯ್ತು. ಏನ್ ಪ್ರಶ್ನೆ ಕೇಳಬೇಕಿತ್ತು? ಭವಿಷ್ಯದ ಬಗ್ಗೆ ಹಿಂಗೆ ಮುಂದೆ. ಸರಿ, ಗುರುಗಳಿದ್ದಾರೆ, ಮಾತಾಡಿ. ಸರ್ ನಮಸ್ಕಾರ. ನಮಸ್ತೆ ಸರ್. ಏನು ಓದ್ತಾ ಇದ್ದಾರೆ ಇವಾಗ? ಸರ್ 2016 ಸರ್, ಮೊನ್ನೆ ಏಪ್ರಿಲ್ 6. 2016. ಸರಿ 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 ಸರಿ. ಆದರೆ ಇವರ ಜಾತಕವನ್ನು ನಾವು ನೋಡಿದಾಗ ಇವರು ಹುಟ್ಟಿದ್ದು ಶನಿವಾರ ಸರ್. ಇವರ ಒಂದು ನಕ್ಷತ್ರ ಭರಣಿ ನಕ್ಷತ್ರ, ಮೇಷರಾಶಿ. ಜನನ ಕಾಲದಲ್ಲಿ ಇವರಿಗೆ ನಡೀತಾ ಇರ್ತಕ್ಕಂಥ ಒಂದು ದಶೆಯನ್ನು ನಾವು ನೋಡಿದಾಗ ಶುಕ್ರದಶ 2023ರವರೆಗೂ ಶುಕ್ರದಶ ನಡೆಯುತ್ತೆ. ಆದರೆ ಯೋಚನೆ ಇಲ್ಲ. ಆದರೆ ಲಗ್ನ ದ್ವಿತೀಯ ಸ್ಥಾನದಲ್ಲಿ ಗುರು, ವಿದ್ಯಾಕಾರಕನಾಗಿರ್ತಕ್ಕಂಥ ಗುರು
ಸಿಂಹ ಅಂದರೆ ಸಿಂಹದಲ್ಲಿ ಇರುವುದರಿಂದ ರವಿ ಗುರು ಯೋಗ ಅಂತ ನಾವು ಕರಿತೇವೆ. ಆ ರವಿ ಗುರು ಯೋಗ ಏನಿದೆಯೋ ಅದು ಖಂಡಿತವಾಗಿ ವಿದ್ಯಾಭ್ಯಾಸದಲ್ಲಿ ಉನ್ನತ ಸ್ಥಾನಮಾನಗಳು ಖಂಡಿತವಾಗಿ ಲಭ್ಯವಾಗುತ್ತೆ. ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಜೀವನವನ್ನು ನಾವು ನೋಡಿದಾಗ ಭಾಗ್ಯದಲ್ಲಿ ರವಿ ಶುಕ್ರರು ಸಂಯೋಗ, ಈ ಭಾಗ್ಯ ಸ್ಥಾನದಲ್ಲಿ ರವಿ ಶುಕ್ರರು ಸಂಯೋಗದಲ್ಲಿ ಇರುವುದರಿಂದ ಎಲ್ಲೋ ಒಂದು ಕಡೆ ಅದೃಷ್ಟವಂತ ಈ ಮಗು ಜನನವಾದ ನಂತರ ನಿಮ್ಮ ಮನೆ ಹಂತ ಹಂತವಾಗಿ ಕುಟುಂಬವೇ ಅಭಿವೃದ್ಧಿಯತ್ತ ಬರುತ್ತೆ ಅಂತ ಹೇಳುತ್ತೆ. ಯಾವುದೇ ರೀತಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ, ಒಳ್ಳೇದಾಗ್ಲಿಪ್ಪ. ಗುರುಗಳೇ, ಮೊದಲ 6 ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಉಳಿದ ರಾಶಿಗಳ ಈ ದಿನದ ಚಂದ್ರ ಗೋಚಾರ ಫಲಗಳು ಹೇಗಿದೆ ತಿಳಿಸ್ಕೊಡಿ. ಇನ್ನು ತುಲಾರಾಶಿ, ಈ ತುಲಾರಾಶಿಯವರಿಗೆ ಈ ದಿನ ವಿನಾಕಾರಣ ದ್ವೇಷವನ್ನ ಮಾಡ್ತಕ್ಕಂಥ ಒಂದು ದಿನವಾಗುತ್ತೆ. ಕಠೋರವಾಗಿ ಮಾತನಾಡ್ತೀರಾ, ಮಾತಿನ ಮೇಲೆ ನಿಗವನ್ನ ಇಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನ ಮಾಡಿ ಮಾತಾಪಿತೃಗಳ ಸೇವೆಯನ್ನ ಮಾಡ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಗಣೇಶನ ದೇವಾಲಯಕ್ಕೆ ಭೇಟಿಯನ್ನ ನೀಡಿ ದೂರ್ವ ಅಂದರೆ ಗರಿಕೆಯಿಂದ ಅರ್ಚನೆಯನ್ನ ಮಾಡಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ವೃಶ್ಚಿಕ ರಾಶಿ, ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಗುಪ್ತವಾಗಿ ಪಾಪ ಕಾರ್ಯವನ್ನು ಮಾಡ್ತೀರಾ, ಯಾರಿಗೂ ಗೊತ್ತಾಗದೇ ಇರೋ ರೀತಿ ಪಾಪದ ಕೆಲಸಗಳನ್ನ ಮಾಡ್ತಕ್ಕಂಥ ಒಂದು ಬುದ್ಧಿಶಕ್ತಿ ಹೆಚ್ಚಾಗಿ ನಿಮ್ಮ ಶರೀರದಲ್ಲಿ ಉತ್ಪತ್ತಿಯಾಗುತ್ತೆ. ಖಂಡಿತವಾಗಿ ಪಾಪ ಕಾರ್ಯವನ್ನ ಮಾಡಬೇಡಿ, ಅದರಿಂದ ನಾನಾ ರೀತಿಯ ಸಮಸ್ಯೆಗಳು ಮುಂದೆ ನೀವು ಅನುಭವಿಸಬೇಕಾಗತ್ತೆ. ನಾನಾ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು ಕೂಡ ಈ ದಿನ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಲಕ್ಷ್ಮೀ ಅಯಗ್ರೀವನ ದೇವಾಲಯಕ್ಕೆ ಭೇಟಿಯನ್ನ ನೀಡಿ ಮಧು ಅಭಿಷೇಕವನ್ನ ಮಾಡ್ತಕ್ಕಂಥದ್ದು ಅಥವಾ ಮಧು ದಾನವನ್ನ ಅರ್ಪಣೆಯನ್ನ ಮಾಡಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಧನುಸ್ಸು ರಾಶಿ, ಈ ಧನುಸ್ಸು ರಾಶಿಯವರಿಗೆ ಈ ದಿನ ಮನೆಯಲ್ಲಿ ಶುಭ ಕಾರ್ಯ ನಡೀತಕ್ಕಂಥ ಒಂದು ಶುಭ ಯೋಗ. ಉದ್ಯೋಗಸ್ಥ ಮಹಿಳೆಯರಿಗೆ ಸ್ವಲ್ಪ ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ, ಆದರೆ ಸಾಯಂಕಾಲದ ಸಮಯಕ್ಕೆ ಸ್ವಲ್ಪ ಮನಃಶಾಂತಿ, ಮಿತ್ರರಿಂದ ಸಹಾಯವನ್ನು ಪಡಿತಕ್ಕಂಥ ಒಂದು ದಿನ. ಕೃಷಿಕರಿಗೆ ಬಹಳಷ್ಟು ಲಾಭಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಅಶ್ವತ್ಥವೃಕ್ಷ ಪ್ರದಕ್ಷಿಣೆಯನ್ನ ಮಾಡಿ 9 ಬಾರಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ ಈ ದಿನ ವಿದೇಶ ಪ್ರಯಾಣ ಮಾಡ್ತಕ್ಕಂಥ ಒಂದು ಶುಭ ಯೋಗ, ಉನ್ನತ ಸ್ಥಾನಮಾನ ಪ್ರಾಪ್ತಿಯಾಗ್ತಕ್ಕಂಥ ಒಂದು ದಿನ. ಮಾಡುವ ಕೆಲಸದಲ್ಲಿ ಸ್ವಲ್ಪ ವಿಘ್ನಗಳು ಬರುತ್ತೆ, ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡಿ ವಿಘ್ನಗಳು ನಿವಾರಣೆ ಆಗ್ತಕ್ಕಂಥ ಶುಭ ಯೋಗ. ಮತ್ತೆ ಯಾರ್ಯಾರಿಗೆ ವಿವಾಹವಾಗಿಲ್ವೋ ಅಂತವರಿಗೆ ವಿವಾಹ ಯೋಗ. ಸ್ವಲ್ಪ ಹಣ ಬಂದರೂ ಕೂಡ ಉಳಿಯಲ್ಲ, ಎಲ್ಲ ಹಣವನ್ನು ಖರ್ಚು ಮಾಡ್ತೀರಾ. ಉಳಿತಾಯದ ಬಗ್ಗೆ ಸ್ವಲ್ಪ ಗಮನವನ್ನ ಹರಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಕನಕದಾರ ಸ್ತೋತ್ರ ಪಾರಾಯಣವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಈ ದಿನ ಕಾರ್ಯಕ್ಷೇತ್ರದಲ್ಲಿ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥ ಒಂದು ದಿನವಾಗುತ್ತೆ. ಬಾಕಿ ಹಣ ಕೈ ಸೇರ್ತಕ್ಕಂಥ ಒಂದು ದಿನ. ಗಣ್ಯ ವ್ಯಕ್ತಿಗಳ ಪರಿಚಯವೂ ಕೂಡ ಈ ದಿನ ಆಗುತ್ತೆ. ಅಮೂಲ್ಯವಾದ ವಸ್ತುಗಳನ್ನು ಖರೀದಿಯನ್ನ ಮಾಡ್ತಕ್ಕಂಥ ಶುಭ ಯೋಗ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ದಶ ಪ್ರದಕ್ಷಿಣಾ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ದಿನ ಶ್ರಮಕ್ಕೆ ತಕ್ಕ ಫಲ, ನೀವು ಎಷ್ಟು ಶ್ರಮವನ್ನು ಪಡ್ತೀರೋ ಅಷ್ಟೇ ಫಲಗಳು ನಿಮಗೆ ಲಭ್ಯವಾಗುತ್ತೆ. ಆದ್ರೆ ಅಕಾಲ ಭೋಜನ, ಪಾಕೆಟ್ ಅಲ್ಲಿ ಹಣವನ್ನು ಇಟ್ಕೊಂಡಿರ್ತೀರಾ, ಆದ್ರೆ ಸಕಾಲಕ್ಕೆ ಆಹಾರವನ್ನ ಸ್ವೀಕರಿಸೋಕೆ ಸಾಧ್ಯ ಆಗಲ್ಲ. ಅಕಾಲ ಭೋಜನ, ಹಿತೈಷಿಗಳಿಂದ ಸ್ವಲ್ಪ ಬೆಂಬಲಗಳು ಈ ದಿನ ನಿಮಗೆ ಲಭ್ಯವಾಗುತ್ತೆ. ಆದ್ರೆ ಸಾಯಂಕಾಲದ ಸಮಯಕ್ಕೆ ಹಣದ ಮುಗ್ಗಟ್ಟಲ್ಲಿ ನೀವು ಸಿಕ್ಕಾಕೊಂಡ್ಬಿಡ್ತೀರಾ. ಉನ್ನತ ವಿದ್ಯಾಭ್ಯಾಸ ಯಾರ್ಯಾರು ಮಾಡ್ತಾ ಇದ್ದೀರೋ ಅಂತವರಿಗೆ ಬಹಳಷ್ಟು ಪ್ರಗತಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಓಂ ವಿಜಯ ಲಕ್ಷ್ಮಿಯೇ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಕಣ್ಣಿಲ್ದೇ ಇರತಕ್ಕಂಥ ಅಂಧ ಮಕ್ಕಳಿಗೆ ವಸ್ತ್ರದಾನವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಗುರುಗಳೇ, ಇವತ್ತು ನವರಾತ್ರಿಯ 5ನೇ ದಿನ. ಈ ದಿನ ನವದುರ್ಗೆಯರಲ್ಲಿ ಯಾವ ದೇವಿಯನ್ನ ಪೂಜೆ ಮಾಡಬೇಕು, ಹೇಗೆ ಪೂಜೆ ಮಾಡಬೇಕು, ಇದರ ಪೂಜಾ ವಿಧಾನಗಳು ಹೇಗೆ, ಫಲಾಫಲಗಳು ಏನು ತಿಳಿಸ್ಕೊಡಿ. ಮೊದಲಿಗೆ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತೆ. ಶರನ್ನವರಾತ್ರಿ ನೀವೆಲ್ಲರೂ ಕೂಡ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಈ ದಿನ 5ನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೇವೆ. ಈ 5ನೇ ದಿನ ಸ್ಕಂದ ಮಾತಾ ಅನ್ನೋ ಶಕ್ತಿ ದೇವತೆಯನ್ನ, 5ನೇ ಶಕ್ತಿಯನ್ನ ನಾವು ಆರಾಧನೆಯನ್ನ ಮಾಡಬೇಕು. ಈ ಆರಾಧನೆಯನ್ನ ಮಾಡ್ತಕ್ಕಂಥದ್ದು ಎಲ್ಲಾ ಕಡೆ ನೀವು ಗೊಂಬೆಗಳನ್ನ ಪಟ್ಟಕ್ಕೆ ಕೂರಿಸಿರ್ತೀರಾ, ಕಲಶಗಳನ್ನ ಇಟ್ಟಿರ್ತೀರಾ, ಮತ್ತೆ ಜೊತೆಗೆ ನವದುರ್ಗೆಯರನ್ನೂ ಕೂಡ, ನವದುರ್ಗಿಯರನ್ನ ಸಂಪೂರ್ಣವಾಗಿ ಕೂರಿಸಿರ್ತೀರಾ. ಆದ್ರೆ 5ನೇ ಶಕ್ತಿ ಆಗಿರ್ತಕ್ಕಂಥ
ಸ್ಕಂದ ಮಾತಾ ದೇವಿಯನ್ನ ಪ್ರಾರ್ಥನೆಯನ್ನ ಮಾಡಬೇಕು. ಯಾವ ರೀತಿ ಪ್ರಾರ್ಥನೆಯನ್ನ ಮಾಡಬೇಕು? ಒಂದು ಶ್ಲೋಕವನ್ನು ಕೂಡ ನಾನು ನಿಮಗೆ ಹೇಳ್ತೇನೆ, ಅದನ್ನ ಸಾಧ್ಯವಾದರೆ ಬರ್ಕೊಳ್ಳಿ. ಸಿಂಹಾಸನ ಗತಾ ನಿತ್ಯಂ ಪದ್ಮಾಶ್ರಿತ ಅದ್ವಯಂ ಶುಭದಾಸ್ತು ಸದಾದೇವಿ ಸ್ಕಂದ ಮಾತಾ ಯಶಸ್ವಿನಿ. ನೋಡಿ, ಈ ಒಂದು ಶ್ಲೋಕ ಏನಿದೆಯೋ, ಈ ಶ್ಲೋಕವನ್ನ ಯಾರ್ಯಾರು ಗೃಹಸ್ಥ ಆಶ್ರಮದಲ್ಲಿ ಇದ್ದೀರೋ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಗೃಹಸ್ಥ ಆಶ್ರಮ ಅಂದ್ರೆ ಏನು ನೋಡಿ, ಮುಖ್ಯವಾಗಿ ಸಾಂಸಾರಿಕ ಜೀವನವನ್ನ ನಡೆಸ್ತಕ್ಕಂಥವರು. ಈ ಸಾಂಸಾರಿಕ ಜೀವನವನ್ನ ನಡೆಸ್ತಕ್ಕಂಥವರು ಆ ಸಾಂಸಾರಿಕ ಜೀವನದಲ್ಲಿ ಇವತ್ತು ನಾವು ನೋಡಬಹುದು ಬಹಳಷ್ಟು ಜನ ದಾಂಪತ್ಯದಲ್ಲಿ ಸರಸ ಹೇಗಿರುತ್ತೋ ಹಾಗೆ ಬಹಳಷ್ಟು ವಿರಸಗಳು, ಬಹಳಷ್ಟು ಅವಾಚ್ಯ ಶಬ್ದಗಳು, ಸುಳ್ಳುಗಳು, ಮೋಸಗಳು ಇವೆಲ್ಲವನ್ನೂ ಕೂಡ ನಾವು ಅನುಭವಿಸ್ತಾ ಇದ್ದೇವೆ. ಹಾಗೆ ಇವೆಲ್ಲವೂ ಕೂಡ ನಿವಾರಣೆಯಾಗಿ ದಾಂಪತ್ಯದಲ್ಲಿ ಸುಖಮಯವಾದ ಜೀವನ ನಮಗೆ ಲಭ್ಯವಾಗಬೇಕು ಅಂತ ಅಂದ್ರೆ ಈ ಸ್ಕಂದ ಮಾತೆಯನ್ನ ಆಚರಣೆಯನ್ನ ಮಾಡಬೇಕು, ಧ್ಯಾನವನ್ನ ಮಾಡಬೇಕು, ವ್ರತವನ್ನ ಮಾಡಬೇಕು, ಪೂಜೆಯನ್ನ ಮಾಡಬೇಕು. 5ನೇ ಶಕ್ತಿ ಸಂಪೂರ್ಣವಾಗಿ ಮಾನವನಿಗೆ ದಾಂಪತ್ಯದಲ್ಲಿ ಅನುಕೂಲಕರಗಳನ್ನ ಕೊಡ್ತಕ್ಕಂಥ ಒಂದು ಸ್ಕಂದ ಮಾತೆಯಾಗತ್ತೆ. ಅದಕ್ಕೆ ನಾವು ಹೇಳ್ತೇವೆ ಲೌಕಿಕ, ಸಾಂಸಾರಿಕ, ಮಾಯಿಕ. ನೋಡಿ, ಈ ಮಾಯಿಕ ಅಂತ ಅಂದ್ರೆ ಈ ಮಾಯಿಕದಲ್ಲಿ ಬಹಳಷ್ಟು ಬರುತ್ತೆ. ಇಂದ್ರಜಾಲ, ಮಹೇಂದ್ರ ಜಾಲ, ಮಾಟ, ಮಂತ್ರ, ಕಟ್ಟು, ಕರಾರು ಇತ್ಯಾದಿ. ಈಗೆಲ್ಲ ನೀವು ನೋಡಬಹುದು, ಯಾರೋ ಶತ್ರುಗಳಿರ್ತಾರೆ, ಬೇಕು ಅಂತ ಹೇಳಿ ಏನ್ ಮಾಡ್ತಾರೆ, ಮನೆ ಮುಂದೆ ಎಲ್ಲೋ ನಿಂಬೆಣ್ಣು ಎಲ್ಲೋ ಮಂತ್ರಿಸ್ಕೊಂಡು ಬಂದು ಮನೆ ಮುಂದೆ ಹಾಕ್ಬಿಡ್ತಾರೆ. ಅದನ್ನ ನೋಡಿದಾಗ್ಲಿಂದ ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ರೀತಿ, ಅಯ್ಯೋ ಅದನ್ನ ತುಳ್ಕೊಂಡು ಬಂದ್ಬಿಟ್ಟೆ, ನಮ್ಮ ಮನೆ ಬಾಗ್ಲಲ್ಲಿ ಒಂಚೂರು ಅರಿಶಿನ ಸಿಕ್ತು, ಕುಂಕುಮ ಸಿಕ್ತು, ಅಥವಾ ಅಕ್ಷತೆ ಸಿಕ್ತು, ಅಯ್ಯೋ ಅದೇನೇನೋ ಕಪ್ಪುಗಿತ್ತು ಅದೆಲ್ಲ ಸಿಕ್ಬಿಡ್ತು, ಅದೇನೋ ತಗಡಲ್ಲೇನೋ ಬರೆದಿದ್ರು ಅದೆಲ್ಲ ಸಿಕ್ತು. ಈ ರೀತಿ ಬಹಳಷ್ಟು ಜನ ಮನಸ್ಸಿನಲ್ಲಿ ನಾನಾ ರೀತಿಯ ಗುಂಗುತನವನ್ನ ನೀವು ಇಟ್ಕೊಂಡಿರ್ತೀರಾ. ಆದರೆ ಇಂಥ ಒಂದು ದೋಷಗಳನ್ನ ನಿವಾರಣೆಯನ್ನ ಮಾಡ್ತಕ್ಕಂಥ ಒಂದು ಶಕ್ತಿ ದೇವತೆ ಸ್ಕಂದ ಮಾತೆ. ಆದರೆ ಈಗ ಒಂದು ಮನುಷ್ಯನ ಜೀವನವನ್ನ ನಾವು ನೋಡಿದಾಗ, ಮನುಷ್ಯನ ಜೀವನದಲ್ಲಿ ಇವತ್ತು ಗಂಡ ಹೆಂಡತಿ ಇಬ್ಬರೂ ಕೂಡ ಕೆಲಸ ಮಾಡ್ತಾರೆ. ಏನಕ್ಕೋಸ್ಕರ ಕೆಲಸ ಮಾಡ್ತಾರೆ? ಅವರ ಮಕ್ಕಳಿಗೋಸ್ಕರ. ಅವರ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ, ಒಳ್ಳೆಯ ಜೀವನ, ಒಳ್ಳೆಯ ಒಂದು ನಡೆ ನುಡಿಯನ್ನ ಕಲಿಸ್ಕೊಳ್ಳಿಕ್ಕೆ, ಅವರಿಗೊಂದು ಆಧಾರವನ್ನ ಮಾಡಲಿಕ್ಕೆ ಬಹಳಷ್ಟು ಕಷ್ಟವನ್ನ ಪಡ್ತೀರಾ, ಹೌದಲ್ವಾ? ಹಾಗೆ ಈ ಸ್ಕಂದ ಮಾತೆಯ ಅನುಗ್ರಹ ಇದ್ದರೆ ಮಾತ್ರ ಮಕ್ಕಳೂ ಕೂಡ ಸದ್ಬುದ್ಧಿವಂತರಾಗ್ತಾರೆ ಅಂತ ಹೇಳುತ್ತೆ ಅಷ್ಟಾದಶ ಪುರಾಣದಲ್ಲಿ. ಅದರಲ್ಲೂ ದುರ್ಗಾ ಪುರಾಣವನ್ನ ನಾವು ನೋಡಿದಾಗ, ದೇವಿ ಪುರಾಣವನ್ನ ನಾವು ಓದಿದಾಗ, ಆ ದೇವಿ ಪುರಾಣದಲ್ಲಿ ಹೇಳುತ್ತೆ ನೋಡಿ, ಯಾವಾಗ ಗಂಡ ಹೆಂಡತಿ ಸ್ಕಂದ ಮಾತೆಯನ್ನ ಈ ಶರನ್ನವರಾತ್ರಿಯಲ್ಲಿ 5ನೇ ಶಕ್ತಿಯಾಗಿರ್ತಕ್ಕಂಥ ಆ ಶರನ್ನವರಾತ್ರಿಯಲ್ಲಿ ಆ ಸ್ಕಂದ ಮಾತೆಯನ್ನ ಆರಾಧನೆಯನ್ನ ಮಾಡ್ತಾರೋ, ಭಕ್ತಿ ಭಾವದಿಂದ ಪೂಜೆಯನ್ನ ಮಾಡ್ತಾರೋ, ಅವರ ಮಕ್ಕಳಿಗೆ ಸದ್ವಿದ್ಯೆ, ಸದ್ಬುದ್ಧಿ, ಸದ್ವಿನಯ ಇವೆಲ್ಲವೂ ಕೂಡ ಪ್ರಾಪ್ತಿಯಾಗತ್ತೆ. ಕೆಲ ಮಕ್ಕಳನ್ನ ನೀವು ನೋಡಬಹುದು, ತಂದೆ ತಾಯಿಗಳು ಬಹಳಷ್ಟು ಕಷ್ಟಪಡ್ತಾರೆ ಮಕ್ಕಳಿಗೋಸ್ಕರ, ಆದ್ರೂ ಕೂಡ ಮಕ್ಕಳು ಹೇಳಿದ ಮಾತನ್ನೇ ಕೇಳಲ್ಲ. ಅವರು ಬಹಳಷ್ಟು ಅವಾಚ್ಯ ಶಬ್ದಗಳು ಅಥವಾ ಸದ್ಬುದ್ಧಿ ಇಲ್ಲದೆ ಇರತಕ್ಕಂಥದ್ದು, ಸದ್ವಿದ್ಯೆ, ಒಳ್ಳೆಯ ವಿದ್ಯೆ ಇಲ್ಲದೇ ಇರತಕ್ಕಂಥದ್ದು, ಅಹಂ ಅನ್ನೋದು ಅಧಿಕವಾಗಿ ಲಭ್ಯವಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಏನಾಗುತ್ತೆ ಅಂದ್ರೆ ನೋಡಿ, ಈ ಸ್ಕಂದ ಮಾತೆಯ ಅನುಗ್ರಹ ಇಲ್ಲ ಅಂತ ಅಂದ್ರೆ ಅದಕ್ಕೋಸ್ಕರನೇ ನೀವೆಲ್ಲರೂ ಕೂಡ ಭಕ್ತಿ ಭಾವದಿಂದ ಈ ಶರನ್ನವರಾತ್ರಿಯಲ್ಲಿ 5ನೇ ಶಕ್ತಿಯಾಗಿರ್ತಕ್ಕಂಥ ಸ್ಕಂದ ಮಾತೆಯನ್ನ ಪ್ರಾರ್ಥನೆಯನ್ನ ಮಾಡಿ, ಪೂಜೆಯನ್ನ ಮಾಡಿ, ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಆ ತಾಯಿಗೆ ಅರ್ಪಣೆಯನ್ನ ಮಾಡಿ, ಆ ತಾಯಿಯ ಅನುಗ್ರಹದಿಂದ ನಿಮ್ಮ ಕುಟುಂಬದಲ್ಲಿ ಲೌಕಿಕ, ಸಾಂಸಾರಿಕ ಜೀವನದಲ್ಲಿ ನಾನಾ ರೀತಿಯ ಸಮಸ್ಯೆಗಳು ದೂರವಾಗುತ್ತೆ. ನಿಮಗೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಪ್ರಾಪ್ತಿ ಆಗಲಿ ಅಂತ ಹೇಳಿ ನಾನು ಆ ಸ್ಕಂದ ಮಾತಾ ದೇವಿಯನ್ನ ಪ್ರಾರ್ಥನೆಯನ್ನ ಮಾಡ್ತೇನೆ. ಗುರುಗಳೆಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಡೋದ್ರ ಜೊತೆಗೆ ಸ್ಕಂದ ಮಾತೆಯ ಪೂಜಾ ವಿಧಾನಗಳ ಬಗ್ಗೆಯೂ ಸಹ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರ, ಇನ್ನು ಯಾರ್ಯಾರಿಗೆ ಕರೆ ಸಿಕ್ಕಿಲ್ವೋ ನೀವು ಗುರೂಜಿಯವರನ್ನ ನೇರವಾಗಿ ಅವರ ಕಚೇರಿಯಲ್ಲಿ ಭೇಟಿಯಾಗಬಹುದು. ಅವರ ವಿಳಾಸ ಬರ್ತಿದೆ, ನೋಟ್ ಮಾಡ್ಕೊಳ್ಳಿ. ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯ ಕೇಂದ್ರ ನಂಬರ್ 202/2 HBR 5ನೇ ಬ್ಲಾಕ್, ಟೆಲಿಕಾಂ ಲೇಔಟ್, KB ಆಫೀಸ್ ಹತ್ತಿರ, ನಾಗವಾರ ರಿಂಗ್ ರೋಡ್, ಬೆಂಗಳೂರು 43. ದೂರವಾಣಿ ಸಂಖ್ಯೆಗಳು 9972253004. ಮತ್ತೊಂದು ದೂರವಾಣಿ ಸಂಖ್ಯೆ 9972253005. ನಾವು ಹೊಡುವಂತಹ ಸಮಯ ಆಯಿತು ವೀಕ್ಷಕರೇ. ನಾಳಿನ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಜ್ಯೋತಿಷ್ಯದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ. ಕಾವೇರಿ ನದಿ ನೀರು ವಿವಾದ ಸಂಬಂಧ ಇದೇ ಮೊದಲ ಬಾರಿಗೆ ಕರ್ನಾಟಕದ ವಾದವನ್ನು ಸುಪ್ರೀಂ ಕೋರ್ಟ್ ಕೇಳಿಸಿಕೊಂಡಂತಿದೆ.
ಈ ಮೂಲಕ ದಸರಾ ಗಿಫ್ಟ್ ಸಿಕ್ಕಿದೆ ಅಂತ ಜನ ಅಂತಿದ್ದಾರೆ. ನಟಿ ರಾಧಿಕಾ ಕುಮಾರಸ್ವಾಮಿ ಮರುಮದುವೆ ಕುರಿತು ವದಂತಿ ಸಂಬಂಧಪಟ್ಟಂತೆ ಮರುಮದುವೆ ವದಂತಿಯನ್ನ ನಟಿ ರಾಧಿಕಾ ಕುಮಾರಸ್ವಾಮಿ ತಳ್ಳಿ ಹಾಕಿದ್ದಾರೆ. ಯಾರೋ ಕಿಡಿಗೇಡಿಗಳು ನನ್ನ ವಿರುದ್ಧ ಅಪಪ್ರಚಾರ ನಡೆಸಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ನಾನು ಮತ್ತೊಂದು ಮದುವೆಯಾಗಿಲ್ಲ ಎಂದು ಸ್ಪಷ್ಟನೆಯನ್ನ ರಾಧಿಕಾ ಕುಮಾರಸ್ವಾಮಿ ನೀಡಿದ್ದಾರೆ. ಫೇಸ್ಬುಕ್ನಲ್ಲಿ ಹರಿದಾಡ್ತಿರೋ ಫೋಟೋಗಳು ವರ್ಷದ ಹಿಂದಿನದ್ದು ಎಂದು ರಾಧಿಕಾ ಕುಮಾರಸ್ವಾಮಿ ತಿಳಿಸಿದ್ದಾರೆ.